ಇವತ್ತು ಶೋಭಾರಾಣಿ ಒಬ್ಬ ಮಹಿಳೆ ಅಧಿಕಾರಿ SP ತುಂಬಾ ಖಡಕ್ಕಾಗಿ ಡಾಕ್ಟರ್ ಕಿಡ್ನಾಪ್ ಆದಾಗ ಸ್ವತಃ ಆಯಮ್ಮನಿ ಹೋಗಿ ಡಾಕ್ಟರ್ನ ಸೇವ್ ಮಾಡ್ಕೊಂಡು ಬಂದಿರೋಂಥ ಘಟನೆ ತಾವೆಲ್ಲರೂ ನೋಡಿದ್ದೀರಾ. ಅವ್ರಿಗೆ ಆಗ್ತಾ ಇಲ್ಲ, ಯಾಕಂದ್ರೆ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ಲಿಕ್ಕೆ ಆಗದೆ ಇರುವಂತ ಈ ಊರಲ್ಲಿ ಸರ್ಕಾರ ಅವ್ರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಇರೋ ಟೈಮ್ನಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಲಂಟಿಯರ್ ನಾನು ಬಳ್ಳಾರಿ ಬಿಟ್ಟು ಹೋಗ್ಬೇಕಂತ ಹೋಗಿದ್ದಾರೆ. ನಿನ್ನೆ ಅವರು ಪವನ್ ಅಂತ ಹೇಳಿ SP ಇನ್ನ ಬೆಳಿಗ್ಗೆ 11 ಅವರು ಚಾರ್ಜ್ ತಗೊಂಡಿದ್ದಾರೆ. ಇನ್ನು ಅಷ್ಟು ಇಷ್ಟು ತಾವು ಹೇಳಿದಂಗೆ ಪತ್ರಕರ್ತರು ಪೊಲೀಸರು ಮನೆ ಮುಂದೆ ಬಂದು ನಾನು ಕಂಪ್ನಿಯಿಂದಾನೇ ಫೋನ್ ಮಾಡಿ ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ತಕ್ಷಣ ಪೊಲೀಸರು ಬಂದಿದ್ದಕ್ಕೆ ಅಟ್ಲೀಸ್ಟ್ ಮನೆ ಹತ್ರ ಒಂದು ಸೇಫ್ ಇದೆ ಅನ್ನೋದಾಯ್ತು. ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಬ್ಯಾನರ್ ತೆಗಿಲಿಕ್ಕೆ ಪ್ರಿನ್ಸಿಪಲ್ ಪೊಲೀಸ್ ಅವರು ಬಂದು ಮನೆ ಹತ್ರ ಗಲಾಟೆ ಮಾಡಬೇಡಿ ಅಂತ ಬ್ಯಾನರ್ ಹಾಕೋದು ಬೇಡ ಅಂತ ಹೇಳಿ 2 ಗಂಟೆಗೆ ಅವರೆಲ್ಲರನ್ನ ಕಳಿಸ್ಬಿಟ್ರು. ಆದ್ರೆ ರಾತ್ರಿ 7 ಗಂಟೆಗೆ ಅವ್ರು ಮತ್ತೆ ಪ್ಲಾನ್ ಮಾಡ್ಕೊಂಡು 5 ಅವರ್ಸ್ ಒಳಗಡೆ ಎಲ್ಲ ಮನೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಲ್ಗಳು, ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡ್ಕೊಂಡು ಕರೆಕ್ಟ್ ಆಗಿ ಮನೆ ಹತ್ರ ನನ್ನ ಪ್ರೋಗ್ರಾಮ್ ಕೂಡ ಅವ್ರು ತಿಳ್ಕೊಂಡಿರ್ಬೋದು. ಗಂಗಾವತಿಯಿಂದ ನಾನು ಬರ್ತಾ ಇರುವಂತದ್ದಾಗಿರ್ಬೋದು. ಯಾಕಂದ್ರೆ ನಾನು ದಿನ ಬೆಳಿಗ್ಗೆ ಆದ್ರೆ 6 ಗಂಟೆಗೆಲ್ಲ ಮನೆ ಬಿಟ್ಟು ಗಂಗಾವತಿಗೆ ಹೋಗ್ತೀನಿ, ರಾತ್ರಿ ಮತ್ತೆ ವಾಪಸ್ ಮನೆಗೆ ಬರ್ತಾ ಇರ್ತೀನಿ ನಾನು. ಆ ಸಮಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಅವನಿಗೆ ಪ್ರೋಗ್ರಾಮ್ ಗೊತ್ತಿರ್ಬೇಕು ಅಂತ ನನ್ಗೆ ಅನಿಸುತ್ತೆ. ಸಾವಿರಾರು ಮಂದಿನ ಸೇರಿಸಿ ರೆಡಿ ಮಾಡ್ಕೊಂಡಿದ್ದಾರೆ. ಶ್ರೀರಾಮ್ಲವ್ರಿಗೂ ಗೊತ್ತಿಲ್ಲ, ಏನು ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ರು, ಹೋಗಿ ಅವ್ರನ್ನ ಎಕ್ಸ್ ಕಳ್ಸೋಣ ಅಂತ ಹೇಳಿ ಬಂದಿರೋಂಥದ್ದು. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಹೋಗಿ ಅವ್ರನ್ನೇ ಹೆದರಿಸಿ ಮನೆ ತೂರಿ ಮನೆ ಗಲಾಟೆ ಮಾಡಿ ಆಫೀಸೆಲ್ಲ ಬಡಿದು ಅವ್ರ ಮನೆ ತೋರಿದೀವಿ ಅಂತಂದ್ರೆ ಇಡೀ ಬಳ್ಳಾರಿ ನಗರ ಎಲ್ಲ ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರೂ ಭಯಭ್ರಾಂತರಾಗ್ಬಿಟ್ಟು ನಮ್ಮ ಹಿಡಿದಕ್ಕೆ ಬರ್ಲಿ. ಇನ್ನಿರೋದು 2 ವರ್ಷ, 2 ವರ್ಷದಲ್ಲಿ ನಾನು ಅಡ್ಡದಿಡ್ಡಿಯಾಗಿ ದುಡಿಬೇಕು, ಗಾಬರಿ ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಯಿಂದ ಒಂದು ಮತ್ತೆ ಜನ ಪ್ರೀತಿ ಕಳ್ಕೊತಾ ಇದೆ ಇಡೀ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಇವನು ಭರತ್ ಅವನೇನು ಜನಪ್ರೀತಿ ಕಳ್ಕೊತಾ ಇದ್ದಾನೆ. ಬರೋ ದಿನಗಳಲ್ಲಿ ಬಿಜೆಪಿ ಬರೋದು ಗ್ಯಾರಂಟಿ. ಇಷ್ಟೊಳಗಡೆ ನಾನು ಏನಾದ್ರೂ ಅಡ್ಡದಿಡ್ಡಿಯಾಗಿ ದುಡ್ಡು ಬೇಕು ಅಣ್ಣ ಅನ್ನುವಂತ ಲೆಕ್ಕದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಒಂದು ಬ್ಯಾನರ್ ವಿಚಾರವನ್ನ ನೆಪವಾಗಿ ಇಟ್ಕೊಂಡು ಸಾವಿರಾರು ಮಂದಿನ ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೇನೆ. ಒಂದು ಅಪ್ಡೇಟ್ ಇದೆ ರೀ, SP ಅವರು ಇಲ್ಲಿ ಈಗ ತಾನೇ ಅವರು ಹೇಳಿಕೆಯನ್ನು ಕೊಟ್ಟಿದಾರ. ಖಾಸಗಿ ಗನ್ಮೆನ್ನಿಂದನೇ ಫೈರಿಂಗ್ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ SP ಸಾಹೇಬ್. ಅವರು ಒಂದು ಖಾಸಗಿ ವ್ಯಕ್ತಿಗಳಿಂದ ಫೈರಿಂಗ್ ಆಗಿದೆ ಅನ್ನೋ ಹೇಳಿಕೆ ಕೊಡೋದ್ರ ಜೊತೆಲಿ ಖಾಸಗಿ ರಿವಾಲ್ವರ್ ದಿಂದಲೇ ಫೈರಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಹಂಗಾಗಿ ಅವ್ರು ಹೇಳಿದಂತವ್ರು ಬಳ್ಳಾರಿ SP ಅವರು, ಉಸ್ತುವಾರಿ SP ಅವರು ಅಂಜಿತ್ ಕುಮಾರ್ ಅವರು. ಅಂದ್ರೆ ಅಲ್ರಿ, ಅಂದ್ರೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಖಾಸಗಿ ವ್ಯಕ್ತಿಗಳು ನಮ್ಮ ಕಡೆ ಇಲ್ಲ ರೀ. ಯಾಕೆ ನಿಮ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಹೇಳ್ತಿದ್ದೀನಲ್ರಿ, ನಾವು ಕರೆಕ್ಟ್ ಅಂತೀರಿ, ನಮ್ ಬೆನ್ ನಮಗ್ ಕಾಣಲ್ರಿ. ಅವ್ರ ಏನ್ ಹೇಳ್ತಾರೆ, ನಾವು ಒಳ್ಳೆಯವ್ರಿ, ನಮ್ಮ ಅವ್ರ ಬೆನ್ನ ಅವರು ಸತ್ಯ ಹರಿಶ್ಚಂದ್ರ ಆಗಿರಿ, ನಾವು ಸತ್ಯ ಹರಿಶ್ಚಂದ್ರ ಆಗಿರಿ ಹೇಳ್ತೀವಿ. ನೋಡಿ, ನನಗೆ ಇರುವಂತ ಗನ್ಮ್ಯಾನ್ಗಳು, ನಮ್ಮ ಕುಟುಂಬಕ್ಕೆ ಇರುವಂತ ಗನ್ಮ್ಯಾನ್ಗಳೆಲ್ಲ ಸೇರಿ 4 ಮಂದಿ. ಶ್ರೀರಾಮ್ಲವ್ರ ಗನ್ಮ್ಯಾನ್ಗಳು 2, ಸೋಮಶೇಖರ್ ರೆಡ್ಡಿ ಅವ್ರ ಗನ್ಮ್ಯಾನ್ 1, 7 ಮಂದಿ ಸರ್ಕಾರಿ ಗನ್ಮ್ಯಾನ್ಗಳು. ನಿನ್ನೆ ರಂಜಿತ್ ಚಿತ್ರದುರ್ಗ SP ಏನಿದ್ದಾರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ರು. 7 ಮಂದಿ ಗನ್ಮ್ಯಾನ್ಗಳನ್ನ ಕರೆಸಿ ನಾನು ಅವ್ರಿಗೇನು ರೆಕಾರ್ಡ್ ಇರುತ್ತೆ, ಎಷ್ಟು ಬುಲೆಟ್ಗಳು ಕೊಟ್ಟಿದ್ದಾರೆ, ಅವರೆಲ್ಲ ಗನ್ಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಆ ಬುಲೆಟ್ಗಳನ್ನ ತಗೊಂಡಿದ್ದಾರೆ, ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಹೊಸ ಗನ್ಗಳನ್ನು ಕೊಟ್ಟು ಮತ್ತೆ ಡ್ಯೂಟಿ ಕಳಿಸಿದ್ದಾರೆ ನಮ್ಮ 7 ಮಂದಿ ಗನ್ಮೆನ್ಗಳನ್ನ. ಸೊ ನಿನ್ನೆ ವಿಡಿಯೋಗಳಲ್ಲಿ ಟರ್ಬನ್ಗಳು ಹಾಕೊಂಡಿರುವಂತ ಗನ್ಮೆನ್ಗಳು ಏನ್ ಫೈರ್ ಮಾಡಿದ್ದಾರೆ ಎಲ್ಲ ವಿಡಿಯೋಗಳಲ್ಲಿ ಇದೆ, ರೆಕಾರ್ಡ್ ಇದೆ. ಅವ್ರ ಗನ್ಮೆನ್ಗಳು ಯಾರು, ಸತೀಶ್ ರೆಡ್ಡಿ ಗನ್ಮ್ಯಾನ್, ಭರತ್ ರೆಡ್ಡಿ ಗನ್ಮ್ಯಾನ್ ಅನ್ನೋದು ಕೂಡ ನಿಮ್ ಕಣ್ಣು ಮುಂದೆನೇ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.